ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಈ ರೀತಿಯಾದ ಅಕ್ಕಿ ಚೀಲಗಳು ಇದ್ದೇ ಇರುತ್ತೆ ಅಲ್ವಾ? ಅಕ್ಕಿ ಖಾಲಿ ಆದಮೇಲೆ ಏನು ಮಾಡ್ತೀರಾ? ಈ ಚೀಲಗಳನ್ನು ಕೆಲವೊಂದು ಸಲ ತರಕಾರಿ ತರೋದಕ್ಕೂ ಬಳಸಬಹುದು. ಆದರೆ ತುಂಬ ಚೀಲಗಳಿದ್ದಾಗ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಸಾಮಾನ್ಯವಾಗಿ ಅಕ್ಕಿ ಚೀಲಗಳೇನು ತುಂಬ ಡೆಲಿಕೇಟಾಗಿ ಇರೋದಿಲ್ಲ, ಗಟ್ಟಿಯಾಗೇ ಇರುತ್ತೆ. ಸುಮ್ಮನೆ ಬಿಸಾಕೋದ್ರ ಬದಲಿಗೆ ನೋಡಿ, ನೀವು ಅವುಗಳನ್ನು ಮತ್ತೆ ಹೇಗೆ ಬಳಸಬಹುದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನೋಡಿ, ಚೀಲವನ್ನು ಈ ರೀತಿಯಾಗಿ ಹರಡ್ಕೊಂಡ್ಬಿಟ್ಟು ಇದನ್ನು ನೀವು 3 ಭಾಗದಲ್ಲಿ ಮಡಚ್ಕೊಳ್ಬೇಕು. ನೋಡಿ, ಈ ತರಹ 3 ಭಾಗದಲ್ಲಿ ಮಡಚ್ಕೊಂಡು ಜಸ್ಟ್ ಒಂದು ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಕೆಳಗಿನಿಂದ ನೋಡಿ ಈ ರೀತಿ ಮಡಚ್ಕೊಂಡ ನಂತರ ನೀವು ಮೇಲಿನ ಭಾಗವನ್ನು ಕಟ್ ಮಾಡಬೇಕು. ಅಂದರೆ ಮೇಲಿನ ಕಾಲು ಭಾಗವನ್ನು ನೀವು ಕಟ್ ಮಾಡಿ ತೆಗಿಬಹುದು. ತುಂಬ ದೊಡ್ಡ ಚೀಲ ಇದ್ದರೆ ನೀವು ಕೇವಲ ಅರ್ಧ ಭಾಗಕ್ಕೂ ಕೂಡ ಕಟ್ ಮಾಡ್ಕೊಳ್ಬಹುದು. ನೋಡಿ, ಹೀಗೆ ಮೇಲಿನ ಕಾಲು ಭಾಗವನ್ನು ಕಟ್ ಮಾಡಿ ತೆಗೆದ ನಂತರ ಇದು ಉಳಿದಿತ್ತಲ್ವ ಮುಕ್ಕಾಲು ಭಾಗ, ಇದನ್ನು ನೀವು ಕರೆಕ್ಟಾಗಿ ಮತ್ತೆ ಅರ್ಧ ಭಾಗಕ್ಕೆ ಮಡಚಬೇಕು. ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೇಲಿನಿಂದ ಉಲ್ಟಾ ರೀತಿಯಲ್ಲಿ ನೀವು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಮಡಚ್ಕೊಳ್ಬೇಕು. ಆಗ ಅಕ್ಕಿ ಚೀಲದ ಮೇಲಿರುವಂತಹ ಯಾವುದೇ ಹೆಸರಾಗಲಿ ಅಕ್ಷರಗಳು ಏನೂ ಕಾಣೋದಿಲ್ಲ. ಹಾಗಾಗಿ ಮತ್ತೆ ನೀವು ಇದಕ್ಕೆ ಯಾವುದನ್ನಾದರೂ ಬಟ್ಟೆ ಆಗಲಿ ಮತ್ತಿನ್ನೇನು ಜೋಡಿಸ್ಕೊಳೋ ಅಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ನೋಡಿ, ಇದನ್ನು ಪೂರ್ತಿ ತಳಭಾಗದವರೆಗೂ ನೀವು ಮಡಚಬೇಕು. ನೋಡ್ತಾ ಇದ್ದೀರಲ್ವ? ಈ ತರಹ ಕರೆಕ್ಟಾಗಿ ನೀವು ಮಡಚ್ಕೊಂಡ್ರೆ ಇದೊಂದು ರೀತಿ ಬಾಸ್ಕೆಟ್ ಥರ ಆಯಿತು ಅಲ್ವಾ? ಹೀಗೆ ಒಮ್ಮೆ ಎಲ್ಲ ಕಡೆನೂ ಎಡ್ಜ್ಗಳನ್ನು ಒತ್ತಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇದು ಹೀಗೆ ಸ್ಟಿಫಾಗಿ ಉಳಿಬೇಕು ಅನ್ನೋದ್ರಿಂದ ಇದರ ಒಳಗಡೆ ನಾವು ಒಂದು ಚಿಕ್ಕ ರಟ್ಟಿನ ಪೀಸನ್ನು ಹಾಕಬಹುದು. ನೋಡಿ, ಈ ರೀತಿ ರಟ್ಟಿನ ಪೀಸ್ಗಳಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ಯಾವುದಾದ್ರೂ ಬಿಸ್ಕೆಟ್ಗಳ ಬಾಕ್ಸ್ಗಳನ್ನು ಕೂಡ ಬಳಸಬಹುದು. ಅದನ್ನು ನೀವು ಅಕ್ಕಿ ಚೀಲವನ್ನು ಮಡಚ್ಕೊಂಡಿದ್ವಿ ಅಲ್ವಾ, ಅದರ ಕರೆಕ್ಟಾಗಿ ಸೈಜ್ ನೋಡ್ಕೊಂಡ್ಬಿಟ್ಟು ನೋಡಿ ಹೀಗೆ ಸೈಜ್ಗೆ ತಕ್ಕಂತೆ ರಟ್ಟಿನ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಅದರ ಅಳತೆಗೆ ಸರಿಯಾಗಿ ಕಟ್ ಮಾಡ್ಕೊಂಡ ನಂತರ ನೋಡಿ, ಇದನ್ನು ನೀವು ಈ ಅಕ್ಕಿ ಚೀಲದ ಮಧ್ಯದಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಹಾಗೆ ಜಸ್ಟ್ ಇಟ್ಟರೆ ಸಾಕು, ಇದನ್ನು ಮತ್ತೇನು ಅಂಟಿಸೋದು ಬೇಕಿಲ್ಲ. ಇದೇ ಥರ ಸ್ಟಿಫ್ನೆಸ್ ಬೇಕು ಅಂದರೆ ನೀವು ಇದರ ಸೈಡ್ನಲ್ಲೂ ಕೂಡ ರಟ್ಟಿನ ಪೀಸ್ಗಳನ್ನು ಇಡಬಹುದು. ಈ ತರಹ ರೆಡಿ ಮಾಡಿಕೊಂಡು ನೀವು ಕಿಚನ್ ಕೌಂಟರ್ ಮೇಲೆ ಇಟ್ಟರೆ ನೋಡಿ, ಇದರಲ್ಲಿ ಸಾಂಬಾರು ಪುಡಿ, ಖಾರದ ಪುಡಿ, ಮಸಾಲೆ ಪುಡಿ, ಅರಿಶಿನ ಪುಡಿ ಇದೆಲ್ಲದರ ಡಬ್ಬಿಗಳನ್ನು ಇದರಲ್ಲಿ ಜೋಡಿಸಿ ಇಟ್ಕೋಬಹುದು. ನೋಡೋದಕ್ಕೂ ನೀಟಾಗಿರುತ್ತೆ ಅಲ್ವಾ? ಮತ್ತು ತೆಗೆಯುವಾಗ ಇಡುವಾಗ ಏನೇ ಚೆಲ್ಲಿದರೂ ಕೂಡ ಈ ಅಕ್ಕಿ ಚೀಲವನ್ನು ಸುಲಭವಾಗಿ ವಾಶ್ ಮಾಡಬಹುದು. ಅದಷ್ಟೇ ಅಲ್ಲದೆ ನೋಡಿ, ಇದರೊಳಗಡೆಗೆ ದೊಡ್ಡದಾದ ಸಾರಿನ ಸೌಟ್, ಪಲ್ಯ, ಅನ್ನ ನೀಡೋದಕ್ಕೆ ಬಳಸುವಂತಹ ಚಮಚಗಳು, ಈ ತರಹ ಅಡುಗೆ ಮನೆಯಲ್ಲಿ ಬೇಕಾಗುವಂತಹ ಎಲ್ಲ ವಸ್ತುಗಳನ್ನು ಇದರಲ್ಲಿ ಹಾಕಿ ಇಟ್ಕೊಳ್ಬಹುದು. ಈ ತರಹ ನೀವು ಗ್ಯಾಸ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನೋಡಿ, ಅಡುಗೆ ಮಾಡೋವಾಗ ತುಂಬಾ ಈಸಿ ಆಗುತ್ತೆ. ಇದಿಷ್ಟೇ ಅಲ್ಲ, ಇವುಗಳಲ್ಲಿ ನೀವು ಚಿಕ್ಕ ಮಕ್ಕಳ ಚಡ್ಡಿ ಆಗಿರಬಹುದು, ಟೀ ಶರ್ಟ್ಗಳಾಗಿರಬಹುದು, ಇವೆಲ್ಲವನ್ನು ಕೂಡ ಮಡಚಿ ಇಟ್ಕೊಳ್ಬಹುದು. ವಾರ್ಡ್ರೋಬ್ಗಳಲ್ಲಿ ದೊಡ್ಡ ಬಟ್ಟೆಗಳ ಜೊತೆಗೆ ಇವೆಲ್ಲ ಮಿಕ್ಸ್ ಆದಾಗ ಬೇಗನೆ ಸಿಗೋದಿಲ್ಲ. ಅದ್ರ ಬದಲಿಗೆ ನೋಡಿ, ಈ ತರಹ ನೀವು ಎಲ್ಲವನ್ನು ಒಂದೇ ಕಡೆಗೆ ಇಟ್ಕೊಂಡು ಇದನ್ನು ವಾರ್ಡ್ರೋಬ್ನಲ್ಲಿ ಇಟ್ಟುಬಿಟ್ರೆ ಬೆಳಗಿನ ಗಡಿಬಿಡಿನಲ್ಲಿ ತುಂಬಾ ಸುಲಭ ಆಗುತ್ತೆ. ನೋಡಿ, ಅಕ್ಕಿ ಖಾಲಿ ಆಯಿತು ಅಂದ ತಕ್ಷಣ ಬಿಸಾಕುವಂತಹ ಚೀಲದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ. ಇದೇ ತರಹ ಮನೆಗಳಲ್ಲಿ ಉಪಯೋಗವಾಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ. ನೀವು ರೆಗ್ಯುಲರ್ ಆಗಿ ನೋಡಿರಲಿಲ್ಲ ಅಂದರೆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಸರಿ, ಹಾಗಿದ್ರೆ ಇನ್ನೊಮ್ಮೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.